ಗುಂಡ್ಲುಪೇಟೆ ತಾಲೂಕಿನಲ್ಲಿ ಕಸಾಯಿಖಾನೆ ಸಾಗಾಟನೆ ಮಾಡುತ್ತಿದ್ದ 5 ಜಾನುವಾರುಗಳನ್ನು ರಕ್ಷಣೆ ಮಾಡಿದ್ದಾರೆ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು. ಮೈಸೂರಿನಿಂದ ತೆರಕಣಂಬಿ ಕಡೆ ಹೋಗುತ್ತಿದ್ದ ಜಾನುವಾರುಗಳನ್ನು ತುಂಬಿದ್ದ ಅಶೋಕ ಲೈಲ್ಯಾಂಡ್ ಟೆಂಪೋವನ್ನು ಖಚಿತ ಮಾಹಿತಿಯ ಮೇರೆಗೆ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಹಿಂಬಾಲಿಸಿ ವಿಚಾರಿಸಿದಾಗ ವಿಷಯ ಬೆಳಕಿಗೆ ಬಂದಿದೆ. ನಂತರ ಬೇಗೂರು ಠಾಣೆಯ ಸಿಬ್ಬಂದಿಗಳಿಗೆ ಮಾಹಿತಿಯನ್ನ ತಿಳಿಸಿ ಪ್ರಕರಣವನ್ನು ದಾಖಲಿಸಲಾಗಿದೆ. ಮೈಸೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರನ್ನು ಇಂದು ಆಯ್ಕೆ ಮಾಡಲಾಗಿದ್ದು, ಸಿಂಡಿಕೇಟ್ ಸದಸ್ಯರು ವಿಶ್ವವಿದ್ಯಾನಿಲಯದ ಕ್ರಾಫರ್ಡ್ ಹಾಲ್ ಆವರಣದಲ್ಲಿರುವ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದವನ್ನು ಅರ್ಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಕುಲಪತಿ ಲೋಕನಾಥ್ ರವರು ಸಿಂಡಿಕೇಟ್ ಸದಸ್ಯರಿಗೆ ಸನ್ಮಾನ ಮಾಡಿ ಶುಭ ಕೋರಿದ್ದಾರೆ. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಸಿಂಡಿಕೇಟ್ ಸದಸ್ಯರು ತಮ್ಮ ಮುಂದಿನ ಯೋಜನೆಗಳನ್ನು ವ್ಯಕ್ತಪಡಿಸಿದರು ಹಾಗೂ ಹಿಂದುಳಿದ ವರ್ಗದ ಮತ್ತು SC/ST ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ಸಮಸ್ಯೆ ಇರುವುದನ್ನು ನಾವು ಗಮನಿಸಿದ್ದೇವೆ, ಸರ್ಕಾರದ ಗಮನಕ್ಕೂ ಸಹ ತರುತ್ತೇವೆ ಎಂದು ಭರವಸೆಯನ್ನು ನೀಡಿದ್ದಾರೆ. ನಿಜಕ್ಕೂ ತುಂಬ ಖುಷಿ ಆಗ್ತಿದೆ ಸರ್. ನನ್ನನ್ನು ಗುರುತಿಸಿ ಈ ರಾಜ್ಯ ಸರ್ಕಾರ ಹಾಗೂ ಈ ನಾಡಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಹಾಗೆ ನನ್ನ ನೆಚ್ಚಿನ ನಾಯಕರಾದಂತಹ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮತ್ತು ಇತರೆ ರಾಜಕೀಯ ಮುಖಂಡರುಗಳು ನನ್ನನ್ನು ಈ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಿಂಡಿಕೇಟ್ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದಾರೆ. ನಿಜಕ್ಕೂ ನಾನು ಆಭಾರಿ ಆಗಿರ್ತೇನೆ. ಸಂತೋಷ. ಇವತ್ತು ನನ್ನ ಬದುಕಿನ ಅತ್ಯಂತ ಅವಿಸ್ಮರಣೀಯವಾದಂಥ ದಿನ. ಕಾರಣ ನಾವು ಬಾಲ್ಯದಲ್ಲಿ ನೋಡ್ತಾ ಇದ್ವಿ, ಇಂಥದ್ದೊಂದು ಕಟ್ಟಡ ಇದೆ, ಒಳಗಡೆ ಹೋಗ್ಬೇಕು, ನಾವು ನೋಡ್ಕೊಬರ್ಬೇಕು ಅಂತ. ಪ್ರಪ್ರಥಮವಾಗಿ ನಮ್ಮನ್ನು ಗುರುತಿಸಿ ಈ ಒಂದು ಪ್ರತಿಷ್ಠಿತ ನಾವೇ ಓದಿದಂಥ ಒಂದು ವಿಶ್ವವಿದ್ಯಾನಿಲಯ ಇದು. ಇದೇ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಸಿಂಡಿಕೇಟ್ ಮೆಂಬರ್ ಆಗಿ ನಮ್ಮನ್ನು ರಾಜ್ಯ ಸರ್ಕಾರ ಆಯ್ಕೆ ಮಾಡಿದೆ. ಇದಕ್ಕೆ ಕಾರಣಕರ್ತರಾದಂತಹ ನಮ್ಮ ರಾಜ್ಯದ ಧೀಮಂತ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಮೈಸೂರಿನವರೇ ಆದಂಥ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ ಚಾಮರಾಜ ಕ್ಷೇತ್ರದ ಜನಪ್ರಿಯ ಶಾಸಕರು, ನನ್ನ ನೆಚ್ಚಿನ ಗುರುಗಳು ಆದಂಥ ಕೆ ಹರೀಶ್ ಗೌಡರು, ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ MC ಸುಧಾಕರ್ ಸಾಹೇಬರು ಹಾಗೂ ಡಾಕ್ಟರ್ ಯತೀಂದ್ರ ಸಾಹೇಬರಿಗೆ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ನೀವು ನಿಮ್ಮನ್ನು JDS ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರುವುದು ತೋರಿಕೆಗೆ ಮಾತ್ರ ಹಾಗೂ ನೆಪ ಮಾತ್ರಕ್ಕೆ. ಲೋಕಸಭಾ ಚುನಾವಣಾ ಸೀಟು ಕ್ಷೇತ್ರ ಹಂಚಿಕೆಗಾಗಿ ಪ್ರಧಾನಮಂತ್ರಿ ಮೋದಿಯವರನ್ನು ಭೇಟಿ ಮಾಡಲು HD ಕುಮಾರಸ್ವಾಮಿ, HD ರೇವಣ್ಣರವರ ಪುತ್ರ ಸೂರಜ್ ರೇವಣ್ಣರವರುಗಳು ಮಾತ್ರ ಭೇಟಿ ಮಾಡಿ ಚರ್ಚಿಸಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ನೀವು JDS ಪಕ್ಷದಲ್ಲಿ ಚಲಾವಣೆಯಲ್ಲಿಲ್ಲದ ನಾಣ್ಯವಾಗಿದ್ದೀರಾ. ಕಾಂಗ್ರೆಸ್ ಪಕ್ಷ ನಿಮ್ಮ ಹಾಗೂ ನಿಮ್ಮ ಮಗನ ರಾಜಕೀಯವಾಗಿ ಯಾವ ಷಡ್ಯಂತ್ರವನ್ನು ಮಾಡಿರುವುದಿಲ್ಲ. ನಿಮ್ಮನ್ನು ರಾಜಕೀಯವಾಗಿ ಮುಗಿಸಲು ನಿಮ್ಮ ನಾಯಕರಾದ HD ಕುಮಾರಸ್ವಾಮಿರವರೇ ಕಾರಣರಾಗಿರುತ್ತಾರೆ ಎಂದು ಮೈಸೂರು ನಗರ ಕಾಂಗ್ರೆಸ್ ವಕ್ತಾರ S ರಾಜೇಶ್ ರವರು ಟೀಕಿಸಿದ್ದಾರೆ. ಮಾನ್ಯ ಯತೀಂದ್ರ ಸಿದ್ದರಾಮಯ್ಯರವರು ಈ ದೇಶ ಹಿಂದೂ ರಾಷ್ಟ್ರ ಅಲ್ಲ, ಜಾತ್ಯತೀತ ರಾಷ್ಟ್ರ ಅಂತ ಹೇಳಿರುವುದು 100ಕ್ಕೆ 100ರಷ್ಟು ಅಕ್ಷರಶಃ ಸತ್ಯವಾಗಿದೆ. ಏಕೆ ಅಂತಂದರೆ ಈ ದೇಶದಲ್ಲಿ ಬಹುಸಂಖ್ಯಾತರಾದಂತಹ ಬಹುಧರ್ಮಗಳನ್ನು ಒಳಗೊಂಡಿರುವಂಥ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಕ್ರೈಸ್ತ, ಪಾರ್ಸಿ, ಜೈನ ಧರ್ಮ ಈ ಥರ ಹಲವಾರು ಧರ್ಮಗಳಿಂದ ಕೂಡಿದಂಥ ಏಕೈಕ ರಾಷ್ಟ್ರ ಈ ಪ್ರಪಂಚದಲ್ಲಿ ಅದು ಭಾರತ ದೇಶ. ಸಂವಿಧಾನದಲ್ಲೇ ಅಳವಡಿಸಿದ್ದಾರೆ, ಈ ದೇಶ ಹಿಂದೂ ರಾಷ್ಟ್ರ ಅಲ್ಲ, ಇದೊಂದು ಜಾತ್ಯತೀತ ರಾಷ್ಟ್ರವಾದುದು ಅಂತ. ಈ ಒಂದು ನಮ್ಮ ಗೌರವಾನ್ವಿತ ಧಾರ್ಮಿಕ ಮುಖಂಡರಾದಂತಹ ಸ್ವಾಮೀಜಿಗಳಾದ ಪೇಜಾವರ ಶ್ರೀಗಳು ಮೊನ್ನೆ ನಮ್ಮ ಸಿದ್ದರಾಮಯ್ಯನವ್ರನ್ನ ಟೀಕಿಸುತ್ತಾ ಸಿದ್ದರಾಮಯ್ಯವರು ಹೇಳಿರುವುದು ಖಂಡನೀಯವಾದು ಅಂತ ಹೇಳ್ತಿದ್ದಾರೆ. ಆದರೆ ಸ್ವಾಮೀಜಿ, ನಾವು ಹೇಳ್ತಾ ಇದ್ದೀವಿ ನಿಮಗೆ, ಈ ದೇಶವನ್ನು ನೀವು ಹಿಂದೂ ರಾಷ್ಟ್ರವನ್ನಾಗಿ ಪರಿವರ್ತಿಸಲು ಸಾಧ್ಯವಿಲ್ಲ. ಏಕೆ ಅಂತಂತಂದರೆ ಈ ದೇಶ ಹಲವಾರು ಸಾವಿರಾರು ಜಾತಿಗಳಿಂದ ಕೂಡಿದೆ. ನೀವು ಹಿಂದೂ ಧರ್ಮವೇ